ನಮಸ್ಕಾರ. ನಾನು ಡಾಕ್ಟರ್ ಅಮಿತ್, ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್, ಮಲ್ನಾಡ್ ಕ್ಯಾನ್ಸರ್ ಹಾಸ್ಪಿಟಲ್, ಶಿವಮೊಗ್ಗ. ಪ್ರತಿ ವರ್ಷ ನಾವು ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿ ಆಚರಿಸ್ತೀವಿ. ವಿಮೆನ್ಹುಡ್ ಅಂತ ಎಷ್ಟು ಪವರ್ಫುಲ್ ಅಂದರೆ, ಇಡೀ ಪ್ರಪಂಚದಲ್ಲಿ ಇಡೀ ಪಾಪ್ಯುಲೇಷನ್ ನೋಡಿದರೆ ನಮಗೆ ಅರೌಂಡ್ 48% ಆರ್ ಫೀಮೇಲ್ಸ್. ಅಷ್ಟು ಪವರ್ಫುಲ್ ಇದೆ ವಿಮೆನ್ಹುಡ್. ಆ ವಿಮೆನ್ಹುಡನ್ನು ಈವನ್ ನಮ್ಮ ಭಾರತೀಯ ಕಲಾಚಾರದಲ್ಲಿ ಸಹ ಮಹಿಳೆಯರಿಗೆ ಇರುವ ಸ್ಥಾನ ಯಾವತ್ತೂ ಉನ್ನತವಾಗಿದೆ. ಫಸ್ಟ್ ಒಂದು ಮಗಳಾಗಿ, ಮತ್ತು ಒಂದು ಅಕ್ಕವಾಗಿ ಇಲ್ಲ ತಂಗಿಯಾಗಿ, ಮತ್ತು ಮದುವೆಯಾಗಿ, ಅದಾದಮೇಲೆ ಒಂದು ಹೆಂಡತಿಯಾಗಿ, ಒಂದು ಸೊಸೆಯಾಗಿ, ಮತ್ತು ಅವರದ್ದು ಮಕ್ಕಳದ್ದು ಅಮ್ಮ ಆಗಿ, ಈ ಪ್ರತಿ ಮಹಿಳೆಯರು ವಿಭಿನ್ನವಾದ ರೋಲ್ಸ್ ಪ್ಲೇ ಮಾಡ್ತಿದ್ದಾರೆ. ಒಂದೊಂದು ರೋಲ್ ಪ್ಲೇಯಲ್ಲೂ ಅವ್ರನ್ನ ರೆಸ್ಪಾನ್ಸಿಬಿಲಿಟೀಸನ್ನು ನಿಭಾಯಿಸೋದ್ರಿಂದ ಅವ್ರದ್ದು ಪ್ರಯಾರಿಟೀಸ್ ಚೇಂಜ್ ಆಗ್ತಾ ಬರ್ತಿದೆ. ಅವ್ರದ್ದು ಯಾವತ್ತೂ ಒಂದು ಫ್ಯಾಮಿಲಿ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಗ್ತಾಯಿದೆ. ಅದರಿಂದ ಅವರನ್ನು ಮರ್ತಾ ಬರ್ತಿದ್ದಾರೆ. ಅದರ ಜೊತೆಗೆ ಅವರು ಹೆಲ್ತ್ ಬಗ್ಗೆ ಚಿಂತೆ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಕೂಡ ಸಿಗೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಭಾರತೀಯ ದೇಶದಲ್ಲಿ ಮಹಿಳೆಯರಲ್ಲಿ ಮೊದಲವಾಗಿ ಕಾಣ್ತಾ ಬರ್ತಾ ಇರೋ ಕ್ಯಾನ್ಸರ್ ಯಾವ ಅಂತ ಕೇಳಿದರೆ, ಇಟ್ ಈಸ್ ಆಲ್ವೇಸ್ ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರ ಅಲ್ಲ, ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಿಟ್ಟರೆ ಮತ್ತು ಗರ್ಭಕೋಶ ಕ್ಯಾನ್ಸರ್, ಮತ್ತು ಒವೇರಿಯನ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಈ ಥರದ್ದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಕಾಣ್ತಾ ಬರ್ತಿದೆ. ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಸ್ಪೆಸಿಫಿಕಲಿ ನೋಡಿದರೆ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಈಗ ಬೇಕಾದಷ್ಟು ಎಲ್ಲರಿಗೂ ಉಂಟು. ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದರೆ ಅದರದ್ದು ಟ್ರೀಟ್ಮೆಂಟ್ ಚಾನ್ಸಸ್ ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಬೇಕಾದಷ್ಟಿದೆ. ಅದರಿಂದ ಕ್ಯೂರ್ ರೇಟ್ಸ್ ಕೂಡ ಕಮ್ಮಿ ಆಗಿದೆ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅರ್ಲಿಯಾಗಿ ಡಿಟೆಕ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಟೈಪ್ಸ್ ಆಫ್ ಇನ್ವೆಸ್ಟಿಗೇಷನ್ಸ್ ಇದೆ. ಅದನ್ನು ನಾವು ಸ್ಕ್ರೀನಿಂಗ್ ಮೊಡಾಲಿಟೀಸ್ ಅಂತ ಹೇಳ್ತೀವಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನೋಡುವಾಗ, ಈಗ ಅರ್ಲಿಯಾಗಿ ಡಿಟೆಕ್ಟ್ ಮಾಡಬೇಕಿದ್ರೆ ನಮಗೆ ಮ್ಯಾಮೋಗ್ರಫಿ ಅಂತ ಒಂದು ಸ್ಕ್ಯಾನಿಂಗ್ ಟೆಸ್ಟ್ ಇದೆ. ಯೂಶ್ವಲಿ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಪ್ರಕಾರ ಒಂದು ಸುಮಾರು 40 ಇಯರ್ಸ್ಗಿಂತ ಮೇಲಿರೋ ಮಹಿಳೆಯರು ಪ್ರತಿ ವರ್ಷ ಈ ಮ್ಯಾಮೋಗ್ರಾಮ್ ಟೆಸ್ಟನ್ನು ಮಾಡಿಸಿದರೆ ಅವರಿಗೆ ಅರ್ಲಿ ಸ್ಟೇಜಸ್ಸಲ್ಲಿ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದರಿಂದ ಮುಂದೆ ಇನ್ವೆಸ್ಟಿಗೇಟ್ ಮಾಡಿದರೆ ಅವ್ರದ್ದು ಅಕಸ್ಮಾತಾಗಿ ಅರ್ಲಿ ಸ್ಟೇಜಸ್ಸಲ್ಲಿ ಕ್ಯಾನ್ಸರ್ ಇದ್ದರೆ ಅದನ್ನು ಕ್ಯೂರ್ ಮಾಡಲಿಕ್ಕೆ ಇರೋ ಚಾನ್ಸಸ್ ಕೂಡ ಬೇಕಾದಷ್ಟು ಆಪ್ಷನ್ಸ್ ಇದೆ. ಇದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದು ಸ್ಕ್ರೀನಿಂಗ್ ಮೊಡಾಲಿಟಿ. ಇನ್ನೊಂದು ಸ್ಕ್ರೀನಿಂಗ್ ಮೊಡಾಲಿಟಿ ಯಾವುದಂತ ನೋಡಿದರೆ, ನೀವೇ ನಿಮ್ಮನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ತಾ ಇರಬೇಕು. ಅಟ್ಲೀಸ್ಟ್ ಎವ್ರಿ 3 months ನೀವು ಸ್ನಾನ ಮಾಡುವಾಗ ಇಲ್ಲ ನಿಮ್ಮ ಮುಂದೆ ಮಿರರ್ ಮುಂದೆ ನೀವು ನಿಮ್ಮ ಎರಡು ಬ್ರೆಸ್ಟನ್ನು ಚೆಕ್ ಮಾಡ್ತಾ ಇರಬೇಕು. ಅದರಲ್ಲಿ ನಿಮಗೆ ಏನಾದರೂ ಅಕಸ್ಮಾತಾಗಿ ಏನಾದರೂ ಡಿಫ್ರೆನ್ಸ್, ಹೊಸತಾಗಿ ಒಂದು ಗಂಟು ಥರ ಕಾಣ್ತಾ ಇದೆ, ಇಲ್ಲ ಕಲರ್ ಚೇಂಜ್ ಆಗ್ತಾ ಇದೆ, ಇಲ್ಲ ಬ್ರೆಸ್ಟ್ ನಿಪ್ಪಲ್ ಸ್ವಲ್ಪ ಚೇಂಜ್ ಆಗಿದೆ, ಹಾಗೇನಾದರೂ ಅನಿಸಿದರೆ ನೀವು ಫಸ್ಟ್ ನಿಮ್ಮ ಡಾಕ್ಟ್ರನ್ನ ನೋಡಿದರೆ ಕ್ಯಾನ್ಸರ್ ಥರ ಯಾವುದಾದ್ರೂ ಚೇಂಜಸ್ ಇದ್ದರೆ ಅದು ಅರ್ಲಿ ಆಗಿ ಪಿಕ್ ಮಾಡ್ಬೋದು. ಅದರಿಂದ ಇದು ಕ್ಯೂರ್ ಮಾಡಲಿಕ್ಕಿರೋ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಈ ಥರನೇ ವಿಮೆನಲ್ಲಿ ಇನ್ನೂ ಕಾಣ್ತಾ ಬರ್ತಿರೋ ಕ್ಯಾನ್ಸರ್ ಯಾವುದಂತ ಕೇಳಿದರೆ ಸರ್ವೈಕಲ್ ಕ್ಯಾನ್ಸರ್, ಅಲ್ಲ ಗರ್ಭಾಶಯಕಾಂತ ಕ್ಯಾನ್ಸರ್. ಈ ಥರದ್ದು ಕ್ಯಾನ್ಸರ್ ಕೂಡ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಅದಕ್ಕೆ ಸಹ ಈ ಥರದ್ದು ಸ್ಕ್ರೀನಿಂಗ್ ಮೊಡಾಲಿಟೀಸ್ ಇದೆ. ಈಗ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮೊಡಾಲಿಟಿ ಯಾವ ಅಂತ ಕೇಳಿದರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಇದೆ, ವಿಚ್ ಇಸ್ ಕಾಲ್ಡ್ ಎಸ್ ಪ್ಯಾಪ್ ಸ್ಮಿಯರ್. ಅದೇ ಗರ್ಭಾಶಯಕಾಂತದಿಂದ ಒಂದು ಸಣ್ಣ ಒಂದು ನೀಡಿಲ್ ಬ್ರಷ್ ಥರ ಹಾಕಿ ಅದರಿಂದ ಸ್ವಲ್ಪ ಸ್ಯಾಂಪಲ್ ತೆಗೆದು ಅದರಲ್ಲಿ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಕ್ಯಾನ್ಸರ್ ಥರ ಚೇಂಜಸ್ ಏನಾದರೂ ಇದ್ದರೆ ಅದು ಸಹ ಅರ್ಲಿಯಾಗಿ ನಾವು ಟೆಸ್ಟ್ ಮಾಡಿ ಡಿಟೆಕ್ಟ್ ಮಾಡ್ಬೋದು. ಇದು ಯಾವಾಗ ಸ್ಟಾರ್ಟ್ ಮಾಡಬೇಕೆಂದರೆ, ಐಡಿಯಲಿ ಯಾವಾಗ ಮದುವೆ ಆಗೋಕ್ಕೆ ಮುಂಚೆನೇ ಈ ಟೆಸ್ಟ್ ಮಾಡಿದರೆ ಅಷ್ಟು ಒಳ್ಳೆಯದು. ಯೂಶ್ವಲಿ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಒಂದು 21 ವರ್ಷದಿಂದ ಇದು ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಯಾರಿಗೆ ಮನೆಯಲ್ಲಿ ಹಿಸ್ಟ್ರಿ ಆಫ್
ಕ್ಯಾನ್ಸರ್ ಇದೆ, ಅದೇ ಮನೆಯಲ್ಲಿ ಬೇರೆ ಯಾರಿಗಾದರೂ ಕ್ಯಾನ್ಸರ್ ಇದೆ, ಈಗ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ, ಸರ್ವೈಕಲ್ ಕ್ಯಾನ್ಸರ್ ಆ ಥರದ್ದಿದ್ದರೆ ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸಿದರೆ ನಿಮಗೆ ಕ್ಯಾನ್ಸರ್ ಬರಲಿಕ್ಕೆ ಚಾನ್ಸಸ್ ಉಂಟಾ ಇಲ್ಲೋ ಅಂತ ನೋಡ್ಬೋದು. ಇಫ್ ಇನ್ ಕೇಸ್ ಬಂದಿದ್ದರೆ ಸಹ ನಾವು ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡ್ಬೋದು. ಅರ್ಲಿ ಸ್ಟೇಜಸ್ಸಲ್ಲಿ ಡಿಟೆಕ್ಟ್ ಮಾಡಿದರೆ ನಾನು ಹೇಳಿದಾಗೆ ಕ್ಯೂರ್ ರೇಟ್ಸ್ ಭಾಳ ಒಳ್ಳೆಯದಿದೆ. ಸೊ ಈ ಪ್ಯಾಪ್ ಸ್ಕ್ರೀನಿಂಗ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ಮ್ಯಾಮೋಗ್ರಫಿ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ವಿಮೆನಿಗೆ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಟೂ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಇದೆರಡು. ಇದು ಬಿಟ್ಟರೆ ಇನ್ನೂ ಕ್ಯಾನ್ಸರ್ ಸಂಬಂಧ ಫೀಮೇಲ್ಸಲ್ಲಿ ಇನ್ನೊಂದು ಹೊಸತಾಗಿ ಬರ್ತಿರೋದು ಏನಂದರೆ, ಸರ್ವೈಕಲ್ ಕ್ಯಾನ್ಸರ್ ಕೆಲವು ಟೈಪಲ್ಲಿ ಇನ್ಫೆಕ್ಷನಿಂದ ಬರ್ಬೋದು. ಸೊ ಆ ಇನ್ಫೆಕ್ಷನ್ಗೆ ದೇರ್ ಇಸ್ ವ್ಯಾಕ್ಸಿನ್. ಈಗ ಸಣ್ಣದಿರುವಾಗ ಎಲ್ಲರಿಗೂ ಡಿಫ್ರೆಂಟ್ ಇಮ್ಯುನೈಸೇಷನ್ಸ್ ಅಂತ ವ್ಯಾಕ್ಸಿನ್ಸ್ ಚುಚ್ತಾರಲ್ಲ. ಸೊ ಸೇಮ್ ಅಪ್ಲೈಸ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಸೊ ಸರ್ವೈಕಲ್ ಕ್ಯಾನ್ಸರ್ಗೆ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್ ಅಂತ ಒಂದು ವೈರಸ್ಸಿಂದ ಬರಲಿಕ್ಕೆ ಒಂದು ಸ್ವಲ್ಪ ಚಾನ್ಸಸ್ ಇದ್ದಾವೆ. ಸೊ ಆ ಇನ್ಫೆಕ್ಷನ್ ಬರೋ ಮುಂಚೆನೇ ಇದಕ್ಕೆ ವ್ಯಾಕ್ಸಿನ್ ತೊಗೊಂಡ್ರೆ ಈ ಇನ್ಫೆಕ್ಷನ್ ಆಗಲಿಕ್ಕೆ ಇರೋ ಚಾನ್ಸಸ್ ಕಮ್ಮಿ. ಸೊ ಇದಕ್ಕೆ ಈಗ ಅಬ್ರಾಡಿಂದ ಮಾತ್ರ ಅಲ್ಲ, ಈವನ್ ಇಂಡಿಯನ್ ಸೊಸೈಟಿಯಲ್ಲಿ ಸಹ ಈ ವ್ಯಾಕ್ಸಿನ್ಸ್ ಅವೈಲಬಲ್ ಇದೆ. ಸೊ ಈಗ ಇಂಡಿಯನ್ ವ್ಯಾಕ್ಸಿನ್ ಶೆಡ್ಯೂಲ್ಸಲ್ಲಿ ಸಹ ದೇ ಆರ್ ಟ್ರೈಯಿಂಗ್ ಟು ಅಡಾಪ್ಟ್ ದಿಸ್ ವ್ಯಾಕ್ಸಿನ್. ಸೊ ಇದು ಯಾವಾಗ ತೊಗೋಬೇಕಂತ ಕೇಳಿದರೆ, ಯೂಶ್ವಲಿ ಫೀಮೇಲ್ಸಲ್ಲಿ ಒಂದು 9 to 14 ಇಯರ್ಸ್ ಆಫ್ ಏಜ್ ಗ್ಯಾಪಲ್ಲಿ ಇರುವ ಹುಡುಗಿರಿಗೂ ಕೊಡೋದು ವ್ಯಾಕ್ಸಿನ್ ಇದು. ಸೊ 9 to 14 ಇಯರ್ಸ್ ಗ್ಯಾಪಲ್ಲಿ 2 ಡೋಸ್ ತೊಗೋಬೇಕು. ಈ ಅಕಸ್ಮಾತಾಗಿ 14 ಇಯರ್ಸ್ ಕಳೆದು ನೀವು ತೊಗೋಬೇಕಂದ್ರೆ ಸಹ ತೊಗೋಬೋದು, ಬಟ್ ಆ ಟೈಮಲ್ಲಿ ನಿಮಗೆ 3 ಡೋಸಸ್ ತೊಗೋಬೇಕಾಗ್ತದೆ. ಸೊ ಈ ಥರದ್ದು ಸ್ಕ್ರೀನಿಂಗ್ ಪ್ರೋಟೋಕಾಲ್ಸ್ ಆ್ಯಂಡ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್ ಜೊತೆಗೆ ನಿಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಎಸ್ಪೆಷಲಿ ಫಾರ್ ಫೀಮೇಲ್ಸ್, ಅವ್ರದ್ದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದ ಕೂಡ ನಿಮಗೆ ಅದರಿಂದ ಬರೋ ಚಾನ್ಸಸ್ ನಾವು ಕಡಿಮೆ ಮಾಡ್ಬೋದು. ಈಗ ವೆರಿ ಗುಡ್ ಲೈಫ್ ಸ್ಟೈಲ್ ವಿತ್ ಒಂದು ಪ್ರಾಪರ್ ಎಕ್ಸರ್ಸೈಸ್ ವಿತ್ ಗುಡ್ ಫುಡ್, ಸ್ವಲ್ಪ ಜಂಕ್ ಕಮ್ಮಿ ಇರೋ, ನ್ಯೂಟ್ರಿಟಿವ್ ವ್ಯಾಲ್ಯೂ ಜಾಸ್ತಿ ಇರೋ ಫುಡ್ ಅಲಾಂಗ್ ವಿತ್ ಗುಡ್ ಎಕ್ಸರ್ಸೈಸ್ ಆ್ಯಂಡ್ ಅಡಿಕ್ವೇಟ್ ರೆಸ್ಟ್ ಎಲ್ಲ ತೊಗೊಂಡ್ರೆ ನಮಗೆ ಕ್ಯಾನ್ಸರ್ ಬರಲಿಕ್ಕಿರೋ ಚಾನ್ಸಸ್ ನಾವು ನಮ್ಮಿಂದ ಆಗುವಷ್ಟು ಕಮ್ಮಿ ಮಾಡ್ಬೋದು. ಸೊ ಇದರಿಂದ ಎಲ್ಲ ಏನಾಗ್ತದೆ ಅಂದರೆ, ಓವರಾಲ್ ನಿಮಗೆ ನಿಮ್ಮದು ಹೆಲ್ತ್ ಒಳ್ಳೆಯದಾದರೆ ನೀವು ನಿಮ್ಮ ಫ್ಯಾಮ್ಲಿದು ಹೆಲ್ತ್ ನೋಡ್ಕೋಬೋದು. ಅದರಿಂದ ಈವನ್ ಸೊಸೈಟಿದ ಹೆಲ್ತ್ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ, ವಿಶಿಂಗ್ ಎವ್ರಿ ವುಮೆನ್ ಔಟ್ ದೇರ್ ಎ ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ.